ನೋಡಿ, ಪತ್ರಿಕೋದ್ಯಮದ ಇತಿಹಾಸದಲ್ಲೇ ಹೊಸ ಭಾಷ್ಯ ಬರೆದ ಪವರ್ ಟಿವಿಯ ಹೊಡೆತಕ್ಕೆ ಮಾಜಿ ಸಚಿವ ರೇವಣ್ಣನ ಬಂಧನ, ರೇವಣ್ಣ ಅರೆಸ್ಟ್. ಇದು ಪವರ್ ಟಿವಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಇದು ಮಾಧ್ಯಮ ಲೋಕದಲ್ಲೇ ಇದು ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ನೋಡಿ, ಇವತ್ತು ಕರುನಾಡು ಪತ್ರಿಕೋದ್ಯಮಕ್ಕೆ ಪವರ್ ಲೀಡರು. ನಾವೇನಾದ್ರೂ ಈ ಸುದ್ದಿನ ಬ್ರೇಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ರೇವಣ್ಣ ಅರೆಸ್ಟ್ ಆಗ್ತಾ ಇರ್ಲಿಲ್ಲ. ಈ ಸುದ್ದಿ ಯಾವತ್ತೋ ಮುಚ್ಚೋಗ್ತಾ ಇತ್ತು. ನೋಡಿ, ಎಕ್ಸ್ಕ್ಲೂಸಿವ್ ಇಂಪ್ಯಾಕ್ಟ್, ನಾನ್ ಸ್ಟಾಪ್ ಕವರೇಜ್, ಅಷ್ಟೇ ಮಟ್ಟಿಗೆ ಫಾಲೋ ಅಪ್ ಮಾಡಿದ್ದೀವಿ ನಾವು ಟಿಲ್ ಇವತ್ತವರೆಗೂ ಕೂಡ. ನಾವು ಎಲೆಕ್ಷನ್ ನೋಡಿ, 1ನೇ ಹಂತದ ಚುನಾವಣೆ ಆಗೋದಕ್ಕೆ ಒಂದು ದಿನ ಮುಂಚೆಯಿಂದನೇ ಈ ಸುದ್ದಿಯ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಟಿಲ್ ಇವತ್ತಿನವರೆಗೂ ಕೂಡ ನಾವೇನಾದ್ರೂ ಅವತ್ತು ಸ್ಟೋರಿ 25ನೇ ತಾರೀಕಿನಿಂದ ನಾವು ಶುರು ಮಾಡಿದ್ದು, ನಾವೇನಾದ್ರೂ ಅವತ್ತು ಸ್ಟೋರಿನ ಬ್ರೇಕ್ ಮಾಡಲಿಲ್ಲ ಅಂದಿದ್ರೆ ಯಾವ ಪ್ರಜ್ವಲ್ಲು ವಿದೇಶಕ್ಕೆ ಓಡೋಗ್ತಾ ಇರಲಿಲ್ಲ, ಯಾವ ರೇವಣ್ಣನು ಇವತ್ತು ಅರೆಸ್ಟ್ ಆಗ್ತಾ ಇರಲಿಲ್ಲ. ಯಾವುದೇ ಹೆದರಿಕೆಗೆ ಬೆದರಿಕೆಗೆ ಅಂಜದೆ ಕುಗ್ಗದೆ ಇವತ್ತು ಇಷ್ಟರ ಮಟ್ಟಿಗೆ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿದೆ.